ಏನು ಅಭ್ಯಾಸ ಅಂತ ಗೊತ್ತಲ್ಲ. ಈಗ ನಾವು ಧ್ಯಾನ ಮಾಡುವಾಗ ಧ್ಯಾನ ಕೂತಿರ್ತೀವಲ್ವಾ, ಕೂತಿರ್ತೀವಿ, ಆದ್ರೆ ಒಳಗಡೆ ಏನಾಗ್ತಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಒಳಗ ಕೃತ್ಯವೋ ಬಲ್ಲವರೇ ಅಂತ ಒಳಗಡೆ ಹಾರಾಟ ಹೋರಾಟ ಅಲ್ವಾ. ಇವಾಗ ಮಾತಾಡ್ತಿರೋ ಧ್ಯಾನ ಮಾಡಿಸ್ತಾರಲ್ವಾ, ಆ ಧ್ಯಾನ ಮಾಡಿಸುವಾಗ ನಮ್ಮ ಮನಸ್ಸು ಎಲ್ಲಿ ನೋಡುತ್ತಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆನಂದ ತುಂಬಾ ನಮಗೆ ರುಚಿಸ್ತಾ ಇರುತ್ತೆ. ಆಮೇಲೆ ಅದು ಇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ತಾ ಏನಾಗುತ್ತೆ ಅಂದ್ರೆ ಆನಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಪ್ರಾಪಂಚಿಕ ವಸ್ತುಗಳಿಂದ ನಮ್ಗೆ ಆನಂದ ಸಿಗ್ತಾ ಇದೆ ಅಂತಂದ್ರೆ ಅದು ಒಂದು ಕಾಲದವರೆಗೂ ಅಷ್ಟೇ, ಆಮೇಲಿಂದ ಅದರಲ್ಲಿ ಆನಂದ ಸಿಗೋದು. ಹಾಗಾಗಿ ಈ ನಶ್ವರವಾದಂತಹ ಈ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಆನಂದಕ್ಕೋಸ್ಕರ ಮನಸ್ಸು ಯಾಕೆ ಹೊರಗಡೆ ಹೋಗ್ತಿದೆಯಲ್ಲ, ಆ ಆನಂದವನ್ನ ನಾವು ಭಗವಂತನ ಜಪ ಧ್ಯಾನ ಮಾಡೋದ್ರ ಮೂಲಕ ಪಡಿಬೋದು. ಅದಕ್ಕೋಸ್ಕರ ಏನು ಮನಸ್ಸು ಹೊರಗಡೆ ಹೋಗೋದನ್ನ ನಾವು ಭಗವಂತನ ಕಡೆ ಅಥವಾ ದೇವರ ಕಡೆ ಹರಿಸೋದ್ರಿಂದ ಅದನ್ನು ವೈರಾಗ್ಯ ಅಲ್ವಾ. ಇವೆರಡರಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಏನು ನಿನ್ನ ಮನಸ್ಸು ನಿನ್ನ ಕಂಟ್ರೋಲ್ ಬರುತ್ತೆ ಅಂತ. ಈ ಮನಸ್ಸನ್ನ ಯಾಕೆ